ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫ್ರೆಂಡ್ಸ್, ಸೆಬಿ ಅವರು ಈ ನಡುವೆ ಫುಲ್ ಫೈರಲ್ ಇರೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ತುಂಬ ಟೈಮ್ ಬ್ಯಾಕು ಆಕ್ಸಿಸ್ ಮ್ಯೂಚುವಲ್ ಫಂಡಲ್ಲಿ ಫ್ರಂಟ್ ರನ್ನಿಂಗ್ ನಡೀತಿದೆ ಅಂತ ಅವರು ಫೈಂಡ್ ಔಟ್ ಮಾಡಿದ್ರಲ್ವಾ. ಅದಾದಮೇಲೆ ಯೂಟ್ಯೂಬ್ ಚಾನಲ್ಸಲ್ಲಿ ಸ್ವಲ್ಪ ಸ್ಟಾಕ್ಸು ಅವರು ಮುಂಚೆನೇ ಪರ್ಚೇಸ್ ಮಾಡಿ, ಅದಾದಮೇಲೆ ಯೂಟ್ಯೂಬ್ ಚಾನಲ್ಸಲ್ಲಿ ಪ್ರಮೋಟ್ ಮಾಡಿ ಫ್ರಂಟ್ ರನ್ನಿಂಗ್ ಮಾಡಿರೋದು ಆ್ಯಂಡ್ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ ಮಾಡ್ತಿರೋ ಥರ. ಆ್ಯಂಡ್ ರೀಸೆಂಟಾಗಿ ಟೆಲಿಗ್ರಾಮ್ ಚಾನಲ್ಸ್ ಬಗ್ಗೆನೂ ಮಾತಾಡಿದೀವಲ್ವಾ. ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸ್ಟಾಕ್ನ ಪಂಪ್ ಆ್ಯಂಡ್ ಡಂಪ್ ಮಾಡ್ತಿರೋ ಥರ. ಈಗ ಹೊಸದಾಗಿ ಬಂದಿರೋದು ಎಲ್ಲಿ ಗೊತ್ತಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ರಿಲೇಟೆಡ್ ಆಗಿ ಫ್ರಂಟ್ ರನ್ನಿಂಗ್ ನಡೆದಿರೋ ಥರ. ಅದರಲ್ಲಿ ಕೆಲಸ ಮಾಡ್ತಿರೋಂಥ ಎಂಪ್ಲಾಯಿ 2011ನಿಂದ ಇದ್ದ ಎಂಪ್ಲಾಯಿ LIC ಒಂದು ಇನ್ವೆಸ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಾ LIC ಅವರು ಯಾವ್ಯಾವ ಸ್ಟಾಕ್ಸ್ನ ತಗೊತಾರೆ, ಯಾವ್ಯಾವ ಸ್ಟಾಕ್ಸ್ನ ಸೆಲ್ ಮಾಡ್ತಾರೆ ಅಂತ ಅನ್ನೋ ಇನ್ಫಾರ್ಮೇಷನ್ನ ಈ ಪರ್ಸನ್ ಹತ್ರನೂ ಇರ್ತಾ ಇರೋ ಕಾರಣವಾಗಿ ಆ ಇನ್ಫಾರ್ಮೇಷನ್ನ ಬೇರೆಯವ್ರಿಗೆ ಪಾಸ್ ಮಾಡಿ LIC ಅವರು ಅವರ ಇನ್ವೆಸ್ಟ್ಮೆಂಟ್ನ ಸೆಲ್ ಮಾಡೋದು ಅಥವಾ ಹೊಸ ಇನ್ವೆಸ್ಟ್ಮೆಂಟ್ನ ಬೈ ಮಾಡೋಂಥ ಪ್ರಯತ್ನಕ್ಕೆ ಮುಂಚೆನೇ ಇವರು ಬೇರೆಯವ್ರ ಮೂಲಕ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ನ ಒಂದು ವೇಳೆ LIC ಅವರೇನಾದರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಆ ಇನ್ಫಾರ್ಮೇಷನ್ನ ಮುಂಚೆನೆ ಪಾಸ್ ಆನ್ ಮಾಡಿ ಬೈ ಮಾಡೋದು, ಆರ್ LIC ಅವರು ಸೆಲ್ ಮಾಡ್ತಿದ್ರೇನೆ ಮುಂಚೆನೆ ಆ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಪಾಸ್ ಆನ್ ಮಾಡಿ ಆ ಸ್ಟಾಕ್ಸ್ನಲ್ಲಿ ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡಿ 2,44,00,000 ಹತ್ರ ಲಾಭ ಪಡೆದಿರೋ ಥರ. ಆ್ಯಂಡ್ ಆ ಸ್ಟಾಕ್ಸ್ ಒಂದು ಲಿಸ್ಟ್ ನಾವು ಗಮನಿಸಿದ್ರೆ ಎಲ್ಲನೂ ಬ್ಲೂ ಚಿಪ್ ಕಂಪನೀಸೇ, ಮೀನ್ಸ್ ದೊಡ್ಡ ದೊಡ್ಡ ಕಂಪನೀಸೇ. ಸ್ಮಾಲ್ ಕ್ಯಾಪು, ಮೈಕ್ರೋ ಕ್ಯಾಪ್ ಆ ಥರ ಕಂಪನೀಸ್ ಯಾವುದೂ ಇಲ್ಲ. ಬಿಕಾಸ್ LIC ಅವರು ಮೋಸ್ಟ್ ಆಫ್ ದಿ ಹೋಲ್ಡಿಂಗ್ಸ್ ಎಲ್ಲಾನು ಒಳ್ಳೆ ಕಂಪನೀಸಲ್ಲೇ ಇರ್ತಾ ಇರುತ್ತೆ. ಅದರಿಂದ LIC ಅವರು ಡಿಸಿಷನ್ ತಗೊಳ್ಳೋಕೆ ಮುಂಚೆನೆ ಇವ್ರ ಹತ್ರ ಇರುವಂಥ ಇನ್ಫಾರ್ಮೇಷನ್ನ ಬೇರೆಯವ್ರಿಗೆ ಪಾಸ್ ಆನ್ ಮಾಡಿ ಟ್ರೇಡ್ ಮಾಡಿಸಿ 2,44,00,000 ಹತ್ರ ಪ್ರಾಫಿಟ್ ಪಡೆದಿದ್ದಾರೆ ಅಂತ ಸೆಬಿ ಅವರು ಆರೋಪ ಮಾಡ್ತಾ, ಅವರು ಎಷ್ಟಾದ್ರೆ ಲಾಭ ಪಡೆದಿದ್ದಾರಲ್ವಾ ಆ ಎಂಟೈರ್ ಲಾಭನ ಪೆನಾಲ್ಟಿ ಹಾಕ್ತಾ ಇದರಲ್ಲಿ LIC ಎಂಪ್ಲಾಯೀಸ್ ಜೊತೆಗೆ ಇನ್ವಾಲ್ವ್ ಆಗಿರುವಂಥ ಸ್ವಲ್ಪ ಜನನ, ಇನ್ನು ಸ್ವಲ್ಪ ಎಂಟಿಟೀಸ್ನ ಕಂಬೈಂಡ್ ಆಗಿ ಟೋಟಲ್ ಮಾಡಿದ್ರೆ 5 ಎಂಟಿಟೀಸ್ನ ಸ್ಟಾಕ್ ಮಾರ್ಕೆಟಿಂದ ಬ್ಯಾನ್ ಮಾಡಿದ್ದಾರೆ. ಸೊ ಇದರಿಂದ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಆಕ್ಸಿಸ್ ಬ್ಯಾಂಕು, ಈವನ್ LIC ಇಷ್ಟೊಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ ಅನ್ನೋದ್ರು ಯಾವ ಆಕ್ಟಿವಿಟಿ ಮಾಡ್ತಿರೋ ಅನ್ನೋದು ಮುಂಚೆನೇ ಎಂಪ್ಲಾಯೀಸ್ ತಿಳ್ಕೊಂಡು ಆ ಎಂಪ್ಲಾಯೀಸು ಅವ್ರ ರಿಲೇಟೆಡ್ ಆಗಿರೋಂಥ ಪರ್ಸನ್ಸಿಂದ ಸ್ಟಾಕ್ಸ್ನ ಬೈ ಮಾಡ್ತಾ ಸೆಲ್ ಮಾಡ್ತಾ ಫ್ರಂಟ್ ರನ್ನಿಂಗ್ ಮೀನ್ಸ್ ಯಾವುದಾದ್ರೂ ಇನ್ಫಾರ್ಮೇಷನ್ನ ಪಬ್ಲಿಕ್ಗೆ ಹೋಗೋಕೆ ಮುಂಚೆನೇ ಅದರಲ್ಲಿರೋವಂಥ ಎಂಪ್ಲಾಯೀಸು ಅವ್ರ ರಿಲೇಟೆಡ್ ಆಗಿರೋಂಥ ರಿಲೇಟಿವ್ಸ್ ಜೊತೆ ಆದರೂ ಅವ್ರಿಗೆ ಗೊತ್ತಿರೋವಂಥ ಗ್ರೂಪ್ ಆಫ್ ಪೀಪಲ್ ಜೊತೆ ಶೇರ್ ಮಾಡಿಕೊಂಡು ಆ ಸ್ಟಾಕ್ಸಲ್ಲಿ ಪೊಸಿಷನ್ ತಗೊಂಡು ಆಮೇಲೆ ಲಾಭ ಪಡ್ತಿದ್ದಾರಲ್ವಾ. ಈ ಫ್ರಂಟ್ ರನ್ನಿಂಗ್ನ ಸೆಬಿ ಅವರು ಒಂದು ಕ್ರೈಮ್ ಆಗಿ ಭಾವಿಸ್ತಾರೆ. ಬಿಕಾಸ್ ಯಾವ ಇನ್ಫಾರ್ಮೇಷನ್ ಆದರೂ ಎಲ್ಲರಿಗೂ ಒಂದೇ ಟೈಮಲ್ಲಿ ರೀಚ್ ಆಗಬೇಕು. ಸ್ವಲ್ಪ ಜನ ಮಾತ್ರನೇ ಮುಂಚೆನೇ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಲಾಭನ ಸಂಪಾದನೆ ಮಾಡೋದು ಫ್ರಂಟ್ ರನ್ನಿಂಗ್ ಸೆಬಿ ಪರವಾಗಿ ತಪ್ಪಾಗತ್ತೆ. ಇದು ಕಾರಣವಾಗ್ಲೇ ಇವರು ಸಂಪಾದನೆ ಮಾಡಿರೋಂಥ ಎಂಟೈರ್ ಪ್ರಾಫಿಟ್ ಮೇಲೆ ಪೆನಾಲ್ಟಿ ಹಾಕ್ತಾ ಆ ಎಂಟೈರ್ 5 ಜನನ ಇನ್ಕ್ಲೂಡಿಂಗ್ LIC ಎಂಪ್ಲಾಯಿನ ಆ್ಯಂಡ್ ಫ್ಯೂ ಇನ್ಸ್ಟಿಟ್ಯೂಷನ್ಸ್ನ ಲೈಕ್ ಯಾರಾದರೂ ಈ ಫ್ರಂಟ್ ರನ್ನಿಂಗ್ನಲ್ಲಿ ಟ್ರೇಡಿಂಗ್ ಮಾಡಿದಾರಲ್ವಾ ಅವರೆಲ್ಲರನ್ನೂ ಸ್ಟಾಕ್ ಮಾರ್ಕೆಟಿಂದ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಸೆಬಿ ಅವರು ಈ ಆರ್ಡರ್ಸ್ನ ಎನ್ಫೋರ್ಸ್ಮೆಂಟ್ ಆರ್ಡರ್ಸ್ನ ಎಂಟೈರ್ ಸ್ಟಾಕ್ ಮಾರ್ಕೆಟ್ನ ಸರ್ಪ್ರೈಸ್ ಮಾಡ್ತಿದೆ. ಬಿಕಾಸ್ ಒಂದು ಟೈಮ್ವರೆಗೂ ಸೆಬಿ ಅವರು ಯಾವ ರೂಲ್ಸ್ನ ತಗೊಂಡು ಬರ್ತಾರೆ ಅನ್ನೋ ಥರ ಇತ್ತು. ಆದರೆ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ನಡೀತಿರುವಂಥ ಫ್ರಂಟ್ ರನ್ನಿಂಗ್, ಯೂಟ್ಯೂಬ್, ಟೆಲಿಗ್ರಾಮ್ ಆ್ಯಂಡ್ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ನಡೀತಿರುವಂಥ ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಸ್ ಆ್ಯಂಡ್ ಈಗ LIC ರಿಲೇಟೆಡ್ ಆಗಿ ಎಷ್ಟು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸಲ್ಲಾದರೂ ಎಂಪ್ಲಾಯೀಸ್ ಮಾಡ್ತಿರೋಂಥ ಫ್ರಂಟ್ ರನ್ನಿಂಗ್ನ ಸೆಬಿ ಅವರು ಪಬ್ಲಿಕ್ಗೆ ತಿಳಿಸ್ತಾ ಅವ್ರ ಮೇಲೆ ಪೆನಾಲ್ಟಿ ಹಾಕ್ತಿದ್ದಾರಲ್ವಾ, ಅವ್ರನ್ನ ಸ್ಟಾಕ್ ಮಾರ್ಕೆಟಿಂದ ಬ್ಯಾನು ಮಾಡ್ತಾ ಇರೋದು. ಯಾರಾದರೂ ಇಂಥ ಕೆಲಸಗಳು ಯಾವಾಗಲಿಂದನೂ ಮಾಡ್ತಾ ಕೋಟಿಂಗಟ್ಲೆ ಹಣ ಸಂಪಾದನೆ ಮಾಡಿದಾರಲ್ವಾ ಅವರೆಲ್ಲರಿಗೂ ಭಯನ ಕ್ರಿಯೇಟ್ ಮಾಡ್ತಿದ್ದಾರೆ. ಅವರಿಗೆ ಒಂದು ಮೆಸೇಜ್ನ ಪಾಸ್ ಮಾಡ್ತಿದ್ದಾರೆ, ಸೆಬಿ ಎಲ್ಲರನ್ನೂ ವಾಚ್ ಮಾಡ್ತಿದೆ ಅಂತ ಒಂದು ಫಿಯರ್ನ ಕ್ರಿಯೇಟ್ ಮಾಡ್ತಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಡೀತಿರುವಂಥ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಸೆಬಿ ಅವರು ರೀಸೆಂಟ್ ಟೈಮ್ಸಲ್ಲಿ ಒಂದೊಂದು ಆರ್ಡರಿಂದ ನಾವಿದೀವಿ ಇನ್ವೆಸ್ಟರ್ಸ್ ಪರವಾಗಿ ಅನ್ನೋ ಥರ ಜ್ಞಾಪಕ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.